ಸೊ ಗೈಸ್, ಲಾವಾ ಅಗ್ನಿ 4 ಲಾಂಚ್ ಆಗಕ್ಕೆ ರೆಡಿ ಆಗಿದೆ. ಇದೇ ತಿಂಗಳು 20ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಲಾವಾ ಅಗ್ನಿ 3 ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮೇಜರ್ ಅಪ್ಡೇಟ್ಸ್ ಗಳನ್ನ ತರ್ತಾ ಇದ್ದಾರೆ ಲಾವಾ ಅಗ್ನಿ 4 ಅಲ್ಲಿ. ಅಂಡ್ ಈ ಸಲ ಲಾವಾ ಅವರು ಬರೀ ನಮ್ಮ ಭಾರತ ಅಲ್ದಿರಾ ಬೇರೆ ದೇಶದಲ್ಲೂ ಕೂಡ ಲಾವಾ ಫೋನ್ಸ್ ಗಳನ್ನ ಲಾಂಚ್ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ತಡ ಯಾಕೆ ಮಾಡೋದು ಗೈಸ್, ಲಾವಾ ಅಗ್ನಿ 4 ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಹೊರಗಡೆ ಬಂದಿದೆ. ಅಂಡ್ ನಿಜವಾಗ್ಲೂ ಕೂಡ ಲಾವಾ ಅಗ್ನಿ 4 ವರ್ತ್ ಬೈಯಿಂಗ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಲಾವಾ ಅಗ್ನಿ 4 ಡಿಸ್ಪ್ಲೇ ಬಗ್ಗೆ ಮಾತಾಡಕ್ ಹೋದ್ರೆ 6.67 ಇಂಚಸ್ 120 ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಅಂಡ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇದು. ಅಂಡ್ 2400 ನೀಟ್ಸ್ ಪೀಕ್ ಬ್ರೈಟ್ನೆಸ್ ವರೆಗೂ ಸಪೋರ್ಟ್ ಇದೆ. HDR10+ ಡಿಸ್ಪ್ಲೇ ಇದು. ಅಂಡ್ ವೈಡ್ 1 L1 ಕೂಡ ನಿಮಗೆ ಸಪೋರ್ಟ್ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ ಇರ್ಬೋದು, ಅಮೆಜಾನ್ ಪ್ರೈಮ್ ಅಲ್ಲಿ ನೀವು HDR ಕಾಂಟೆಂಟ್ ನ ಆರಾಮಾಗಿ ಕನ್ಸ್ಯೂಮ್ ಮಾಡಬಹುದು. ಅಂಡ್ ಈ ಸಲ ಲಾವಾ ಅಗ್ನಿ 4 ಅಲ್ಲಿ ಬೆಜಲ್ ಕೂಡ ಸಿಕ್ಕಾಪಟ್ಟೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಮ ಒಂದು ಕಾಂಟೆಂಟ್ ಕನ್ಸಂಪ್ಷನ್ ಇರ್ಬೋದು, ಮತ್ತೆ ನೀವೇನಾದ್ರೂ ವಿಡಿಯೋಸ್ ಗಳನ್ನ ನೋಡ್ತೀರಾ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಜಲ್ ಚಿಕ್ಕದಾಗಿರೋ ಕಾರಣ. ಅಂಡ್ ಈ ಸಲ ಡಿಸೈನ್ ಅಲ್ಲಿ ಲಾವಾ ಅವರು ಮೆಟಲ್ ಫ್ರೇಮ್ ನ ಕೊಡ್ತಾ ಇದ್ದಾರೆ ವಿತ್ ಗ್ಲಾಸ್ ಸ್ಯಾಂಡ್ವಿಚ್ ಡಿಸೈನ್. ಅಂಡ್ ನಿಮಗೆ ಬ್ಯಾಕ್ ಮ್ಯಾಟ್ ಫಿನಿಶ್ ನ ನೋಡ್ತಾ ಇದೀವಿ. ಅಂಡ್ ಲಾವಾ ಅಗ್ನಿ 4 ಡಸ್ಟ್ ಅಂಡ್ ಸ್ಪ್ಲಾಶ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಅಲ್ಲ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಗೆ ಸಿಕ್ಕಾಪಟ್ಟೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಇದು ಬರೀ ಸ್ಪ್ಲಾಶ್ ಅಷ್ಟೇನೆ. ಆಮೇಲೆ ಇದು IP64 ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಫೋನ್ ನೀರಲ್ಲಿ ಗದ್ದಕ್ಕೆಲ್ಲ ಹೋಗಬೇಡಿ, ಬರೀ ಸ್ಪ್ಲಾಶ್ ಅಷ್ಟೇನೆ. ಸೊ ನನಗೇನು ಅಗ್ನಿ 4 ಡಿಸ್ಪ್ಲೇ ಮತ್ತೆ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಸೊ ಒಂದು ಮೆಟಲ್ ಫ್ರೇಮ್ ಕೊಟ್ಟಿರೋ ಕಾರಣ ಇನ್ನ ಒಂದು ಡಿಸೈನ್ ಸಖತ್ತಾಗಿ ಎದ್ದು ಕಾಣಿಸ್ತಾ ಇದೆ. ಸೊ ನನಗೇನು ಕೂಡ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡಕ್ ಹೋದ್ರೆ MediaTek Dimensity 3550 ನ್ಯೂಸ್ ನ ಮಾಡಿದ್ದಾರೆ. ಇದು 4 nanometer ಬೇಸ್ ಚಿಪ್ಸೆಟ್. 4 nanometer ಬೇಸ್ ಚಿಪ್ಸೆಟ್ ಆಗಿರೋ ಕಾರಣ ಈ ಒಂದು ಚಿಪ್ಸೆಟ್ ಸಿಕ್ಕಾಪಟ್ಟೆ ಪವರ್ ಎಫಿಷಿಯಂಟ್. ನೀವು ಇದರಲ್ಲಿ ಏನೇ ಒಂದು ಐಎನ್ ಟಾಸ್ಕ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೋನ್ ಕೂಲ್ ಆಗಿರುತ್ತೆ ಅಂತ ಹೇಳ್ಬೋದು, 4 nanometer ಬೇಸ್ಡ್ ಆಗಿರೋ ಕಾರಣ. ಅಂಡ್ ಇದು ಎಂಟ್ರಿ ಲೆವೆಲ್ ಚಿಪ್ಸೆಟ್ ಅಂತ ಹೇಳ್ಬೋದು. ನೀವು ಇದರಲ್ಲಿ ಫುಲ್ ಫ್ಲಾಶಿಪ್ ಲೆವೆಲ್ ಅಲ್ಲಿ ಗೇಮ್ ಆಡಕ್ ಆಗೋದಿಲ್ಲ, ಬಟ್ ಒಂದು ಎಂಟ್ರಿ ಲೆವೆಲ್ ಅಲ್ಲಿ ನೀವು ಸ್ಮೂತ್ ಆಗಿ ನಿಮ್ಮ ಒಂದು ಗೇಮ್ ನ ರನ್ ಮಾಡಬಹುದು, ಏನು ಕೂಡ ಲ್ಯಾಗ್ ಆಗ್ದಿರಾ. ಅಂಡ್ LPDDR5X ರ್ಯಾಮ್ ಮತ್ತೆ UFS ಸ್ಟೋರೇಜ್ 4.0 ಕೊಡ್ತಾ ಇದ್ದಾರೆ. ಅಂಡ್ ಸರ್ಪ್ರೈಸಿಂಗ್ಲಿ ಲಾವಾ ಈ ಸಲ 8GB 256GB ನ ಕೊಡ್ತಾ ಇದ್ದಾರೆ. 128GB ಕೊಡ್ತಾ ಇಲ್ಲ ಲಾವಾ ಅವರು. ಇದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ಬೇಸ್ ಮಾಡಲ್ 8GB 126GB ಸ್ಟೋರೇಜ್. ಸೊ ನನಗೇನು ಇದೊಂದು ಒಳ್ಳೆ ವಿಚಾರ ಅಂತ ಅನಿಸ್ತು, 128GB ಹೋಗ್ದಿರಾ. ಅಂಡ್ ಈ ಸಲ ಲಾರ್ಜ್ ಕೂಲಿಂಗ್ VC ಸಿಸ್ಟಮ್ ನ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ನೀವು ಯಾವ್ದಾದ್ರು ಐಎನ್ ಗೇಮ್ಸ್ ಗಳನ್ನ ಆಡ್ತೀರಾ ಅಂತಂದ್ರೆ ನಿಮ್ಮ ಫೋನ್ ಜಾಸ್ತಿ ಬೇಗ ಹೀಟ್ ಆಗೋದಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಕ್ ಹೋದ್ರೆ ಲಾವಾ ಅಗ್ನಿ 4 ಅಲ್ಲಿ ರೇರ್ ಅಲ್ಲಿ ಡ್ಯುಯಲ್ ಕ್ಯಾಮ್ ಸೆಟಪ್ ನೋಡ್ತಾ ಇದೀವಿ. ಮೇನ್ ಸೆನ್ಸಾರ್ 50 ಮೆಗಾಪಿಕ್ಸೆಲ್ ಸೆನ್ಸಾರ್ ವಿತ್ OIS ಕೂಡ ಸಪೋರ್ಟ್ ಇದೆ. ಅಂಡ್ ಇನ್ನೊಂದು ಕ್ಯಾಮ್ರಾ 8 ಮೆಗಾಪಿಕ್ಸೆಲ್ ಅಲ್ಟ್ರಾವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ 50 ಮೆಗಾಪಿಕ್ಸೆಲ್ ನ ಒಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಮತ್ತೆ ಬ್ಯಾಕ್ 2 ಕ್ಯಾಮ್ರಾ ಅಲ್ಲೂ ಕೂಡ ನೀವು 4K 60fps ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಇನ್ ಕೇಸ್ ಯಾರಾದ್ರೂ ಈಗೀಗ ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ದೀರಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೆ ಅಂತಂದ್ರೆ ನಿಮ್ಗೆ ಇದರ ಒಂದು ಸೆಲ್ಫಿ ಕ್ಯಾಮ್ರಾಯಿಂದ ನೀವು ಒಳ್ಳೆ ವಿಡಿಯೋಸ್ಗಳನ್ನ ತೆಗಿಬಹುದು 4K 60fps ಅಲ್ಲಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಕ್ ಹೋದ್ರೆ ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಸ್ವಲ್ಪ ಕನ್ಫರ್ಮ್ ಆಗಿಲ್ಲ. ಒಬ್ಬೊಬ್ರು 5000 mAh ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ಬೊಬ್ರು 7000 mAh ಬ್ಯಾಟ್ರಿ ಕೆಪಾಸಿಟಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ 66 ವಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಅದು ಕನ್ಫರ್ಮ್ ಆಗಿದೆ. 7000 mAh ಅಥವಾ 5000 mAh ಇನ್ನ ಕನ್ಫರ್ಮ್ ಆಗಿಲ್ಲ. ಒನ್ಸ್ ಕನ್ಫರ್ಮ್ ಆಗಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀನಿ, ಅಲ್ಲಿ ನೀವು ನೋಡ್ತಾ ಇರಿ. ಸೊ ನನಗೆ ಅನಿಸುತ್ತೆ ಅಂತಂದ್ರೆ 7000 mAh ಕೊಟ್ಟರೆ ಒಳ್ಳೇದು, ಕಾಂಪಿಟೇಷನ್ಗೆ ಚೆನ್ನಾಗಿರುತ್ತೆ. ಸೊ 5000 mAh ಕೊಟ್ಟರು ಕೂಡ ಪರವಾಗಿಲ್ಲ. ಸೊ 7000 ಕೊಟ್ಟರೆ ಕಾಂಪಿಟೇಷನಲ್ಲಿ ಒಂದು ಏನೋ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಒಂದು ಫೋನ್ ಸೆಲ್ ಆಗೋದಕ್ಕೆ. ಸೊ ಥಮ್ಸ್ ಅಪ್ ಗೈಸ್. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡಕ್ ಹೋದ್ರೆ ಲಾವಾ ಅವರು ಈ ಸಲ ಸಿಕ್ಕಾಪಟ್ಟೆ ಪ್ರಾಮಿಸ್ ಮಾಡಿದ್ದಾರೆ. ಅಂತಂದ್ರೆ ನಮಗೆ ನಿಯರ್ ಸ್ಟಾಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತಂತೆ ವಿತ್ 0 ಬ್ಲೂಟ್ವೇರ್. ನೋಡ್ಬೇಕಾದ್ರೆ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಅನ್ಬಿಟ್ಟು. ಅಂಡ್ ಲಾವಾ ಅವರು 3 ಮೇಜರ್ ಅಪ್ಡೇಟ್ಸ್ ಗಳನ್ನ ಪ್ರಾಮಿಸ್ ಮಾಡಿದ್ದಾರೆ, ಪ್ಲಸ್ 1 year ಸೆಕ್ಯೂರಿಟಿ ಅಪ್ಡೇಟ್ಸ್, ಟೋಟಲ್ ಆಗಿ 4 ವರ್ಷ ಅಪ್ಡೇಟ್ಸ್ ಗಳು. ನೋಡ್ಬೇಕು ಈ ಸಲ ಲಾವಾ ಅವರು ವಿತ್ ನೋ ಬ್ಲೂಟ್ವೇರ್ ಪ್ಲಸ್ ನಿಯರ್ ಸ್ಟಾಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತ ಅನ್ಬಿಟ್ಟು. ಅಂಡ್ ಹಿಸ್ಟ್ರಿ ನೋಡಕ್ ಹೋದ್ರೆ ಲಾವಾ ಅವರಿನ ಒಂದು ಅಪ್ಡೇಟ್ ಗೇಮು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಅಪ್ಡೇಟ್ಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಅವರ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ನ ಮಾಡ್ತಿರ್ತಾರೆ, ಯಾವ್ದಾದ್ರು ಒಂದು ಅಪ್ಡೇಟ್ ಬಂದ್ರೆ ಹೊಸ ಅಪ್ಡೇಟ್. ಬಟ್ ಕಾಂಪಿಟೇಷನ್ ಹೋಲಿಸ್ಕೊಂಡ್ರೆ ಅವರ ಅಪ್ಡೇಟ್ ಗೇಮು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಅಪ್ಡೇಟ್ಸ್ ಬರುತ್ತೆ, ತುಂಬಾ ಲೇಟ್ ಆಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಕನೆಕ್ಟಿವಿಟಿ ಮತ್ತೆ ಎಕ್ಸ್ಟ್ರಾ ಫೀಚರ್ ಬಗ್ಗೆ ಮಾತಾಡಕ್ ಹೋದ್ರೆ 5G ಫೋನ್ ಇದು. ಎಷ್ಟೊಂದು ಬ್ಯಾಂಡ್ಸ್ಗಳು ಸಪೋರ್ಟ್ ಮಾಡ್ತಾ ಇದೆ 5G ಬ್ಯಾಂಡ್ಸ್ಗಳನ್ನ ವಿತ್ Wi-Fi 6E ಕೂಡ ಸಪೋರ್ಟ್ ಇದೆ. ಅಂಡ್ ಬ್ಲೂಟೂತ್ ವರ್ಷನ್ 5.4 ಸಪೋರ್ಟ್ ಇದೆ ವಿತ್ IR ಬ್ಲಾಸ್ಟರ್ ಕೂಡ ಇದೆ ನಿಮಗೆ ನೋಡ್ತಾ ಇದೀವಿ ಈ ಒಂದು ಫೋನ್ ಅಲ್ಲಿ. ಅಂಡ್ ಈ ಸಲ Type C USB ಪೋರ್ಟ್ ಕೊಟ್ಟಿರೋದು USB 3.2 ಪೋರ್ಟ್. ಇನ್ನು ಎಷ್ಟೊಂದು ದೊಡ್ಡ ದೊಡ್ಡ ಕಂಪ್ನೀಸ್ಗಳು USB 2.0 ಇದ್ದಾರೆ. ಸೊ ಯಾವ ಕಂಪ್ನಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಸಲ ಲಾವಾ ಅಗ್ನಿ 5 ಅಲ್ಲಿ ಒಂದು ಎಕ್ಸ್ಟ್ರಾ ಬಟನ್ ಕೊಡ್ತಾ ಇದ್ದಾರೆ, ಆಕ್ಷನ್ ಕೀ ಅಂತ ಅನ್ಬಿಟ್ಟು. ಸೇಮ್ ನೀವು ಐಫೋನ್ ಅಲ್ಲಿ ಅಥವಾ OnePlus ಅಲ್ಲಿ ನೋಡ್ತಾ ಇದ್ರಲ್ವಾ, ಪ್ಲಸ್ ಕೀ ಅಂತ ಅನ್ಬಿಟ್ಟು ಅಥವಾ ಆಕ್ಷನ್ ಬಟನ್ ಅಂತ ಅನ್ಬಿಟ್ಟು, ಅದೇ ರೀತಿ ಇವರು ಆಕ್ಷನ್ ಕೀ ಅಂತ ಒಂದು ಎಕ್ಸ್ಟ್ರಾ ಬಟನ್ ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಮೆಟಲ್ ಫ್ರೇಮ್ ಅಲ್ಲಿ
ಕೆಳಗಡೆ ಕೊಟ್ಟಿದ್ದಾರೆ ಅದನ್ನ, ಆ ಒಂದು ಬಟನ್ನ. ಎರ್ಗೊನಾಮಿಕಲಿ ಒತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಏನೋ ಒಂದು ಹೊಸ ಫೀಚರ್ ಕೊಟ್ಟಿರೋದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ನೀವು ಆ ಒಂದು ಆಕ್ಷನ್ ಕೀಯಿಂದ ಎಷ್ಟೊಂದು ಕಸ್ಟಮೈಸೇಬಲ್ ಫೀಚರ್ಸ್ಗಳು ಎನೇಬಲ್ ಮಾಡ್ಕೊಬಹುದು. ಲೈಕ್ ಸ್ಕ್ರೀನ್ ಶಾಟ್ ತೆಗೆಯಕ್ಕೆ ಇರ್ಬೋದು, ಅಥವಾ ಒಂದು ಬಟನ್ನ ಒತ್ತಿದ್ರೆ ಯಾರಿಗಾದ್ರೂ ಡೈರೆಕ್ಟ್ ಆಗಿ ಕಾಲ್ಸ್ ಹೋಗೋಂಗಿರ್ಬೋದು, ಅಥವಾ ಒಂದು ಬಟನ್ ಒತ್ತಿದ್ರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಆಗೋಂಗೆ ಆ ರೀತಿ ಕಸ್ಟಮೈಸೇಬಲ್ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅಂಡ್ ಲಾವೋ ಅವರು ಬರೀ ನಮ್ಮ ಭಾರತ ಅಲ್ದಿರ ಲಂಡನಲ್ಲೂ ಕೂಡ ಫೋನ್ಸ್ಗಳನ್ನ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. 2026 ಲಂಡನಲ್ಲೂ ಕೂಡ ಲಾವಾ ಫೋನ್ಸ್ಗಳು ಅವೈಲೇಬಲ್ ಇರುತ್ತೆ. ಇನ್ನು ಪ್ರೈಸಿಂಗ್ ಎಷ್ಟು ಅಂತ ಕನ್ಫರ್ಮ್ ಆಗಿಲ್ಲ. ಲಾವಾ ಅಗ್ನಿಗಳು ಉಳಿಸ್ಕೊಂಡ್ರೆ 20,000 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು. ಆ ಒಂದು ಪ್ರೈಸ್ಗಳು ಉಳಿಸ್ಕೊಂಡ್ರೆ ನಿಜ ಹೇಳ್ತೀನಿ ತುಂಬ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಒಳ್ಳೆ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಪೋಸ್ಟರ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅದೇನೋ ಈ ಸಲ ಆಕ್ಷನ್ ಕೀ ಅಂತ ಎಲ್ಲ ಕೊಡ್ತಾ ಇದ್ದಾರೆ. ಈ ಒಂದು ಪ್ರೈಸಲ್ಲಿ OnePlus ಬಿಟ್ಟರೆ ಈ ರೀತಿ ಸ್ಪೆಷಲ್ ಫೀಚರ್ಸ್ಗಳನ್ನ ಯಾರು ಕೂಡ ಕೊಡ್ತಿಲ್ಲ. ಆ್ಯಂಡ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿರೋ ಕಾರಣ ಅದೆರಡೂ ಕೂಡ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4K 60 FPS ರೆಕಾರ್ಡ್ ಮಾಡೋ ಕಾರಣ ಕ್ಯಾಮ್ರಾ ಕೂಡ ಇವರು ಡೌನ್ಗ್ರೇಡ್ನ ಮಾಡಿಲ್ಲ. ಆ್ಯಂಡ್ ಬಿಲ್ಟು ಕೂಡ ಮೆಟಲ್ ಫ್ರೇಮ್ನ ಕೊಟ್ಟಿದ್ದಾರೆ. ವಿತ್ ಡಿಸ್ಪ್ಲೇನು ಕೂಡ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನನಗೇನೆ ಒಂದು ಫೋನ್ ಏನು ಕೂಡ ಕೊಡ್ತಾ ಕಾಣಿಸ್ತಿಲ್ಲ, ಬಟ್ ಜನರು ತಗೋಬೇಕು ಅಷ್ಟೇನೆ. ಸೊ ನಿಮ್ಗೆ ಯಾವ ಫೋನ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಸಿಗ್ತೀವಿ. ಅಲ್ಲೂ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್. ಸಿ ಯು ಸೂನ್.